ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಚಾನಲ್ನ ಮಿನಿ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ತುಂಬ ಬಿಸಿಲು ಅಂತ ಪ್ರತಿ ಬ್ಲಾಗಲ್ಲೂ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಅಮ್ಮೋಗು ಸ್ವಲ್ಪ ಇವತ್ತು ನಿದ್ರೆ ಜಾಸ್ತಿ ಮಾಡಿದ್ದ. ಎದ್ದ ತಕ್ಷಣ ಫಸ್ಟು ನನಗೆ ಎಳ್ನೀರು ಬೇಕು ಮಮ್ಮಿ ಅಂತ ಹೇಳ್ದ. ಅವನು ಎದ್ದ ತಕ್ಷಣ 1 ಅವರ್ ಎಲ್ಲೂ ಕೂಡ ಹೋಗಲ್ಲ, ರೆಸ್ಟ್ ಮಾಡ್ತಾನೆ ಎದ್ದ ಮೇಲೂ ಸಹ. ನಾನು ಅವನದೇ ಒಂದು ಶೇಕರ್ ಬರುತ್ತಲ್ಲ ಅದು ತಗೊಂಡು ಹೋಗ್ತಾಯಿದ್ದೀನಿ. ಎಳ್ನೀರನ್ನ ಕೆತ್ತಿಸ್ಕೊಂಡು ಇದಕ್ಕೆ ಹಾಕಿಸ್ಕೊಂಬರೋಣ ಅಂತ ಹೇಳಿ. ಯಾಕೆ ಅಂದರೆ ನಾನು ಎಳ್ನೀರು ತಗೊಬಂದರೆ ಇಲ್ಲಿ ನನಗೆ ತೂತು ಮಾಡೋದು ಕೆತ್ತೋದು ಅಂದರೆ ನನಗಾಗೋದೇ ಇಲ್ಲ. ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಹಾಗೆ ನನಗೆ ಒಂದು ಸ್ವಲ್ಪ ಸಯಾಟಿಕಾ ಕಾಲು ನೋವು ಅಂತ ಹೇಳಿದ್ನಲ್ಲ, ಡಾಕ್ಟ್ರಿಗೆ ಒಂದು ಸಲ ತೋರಿಸ್ಬೇಕು ಅಂತ ಕೂಡ ಹೋಗ್ತಾಯಿದ್ದೀನಿ. ನನ್ನ ರಥದಲ್ಲಿ ಹೋಗಬೇಕು. ನಮ್ಮ ರಾಯರು, ನನ್ನ ಅಂತರಂಗ ದೈವ ರಾಯರು ಕುಳಿತಿರುವಂಥ ರಥ. ಈಗಂತೂ ನೋಡಿ ನಮ್ಮ ಮನೆಯರದಲ್ಲಿ ನಾನು ಗಾಡಿ ಎಲ್ಲಿ ನಿಲ್ಲಿಸಿದ್ದೀನಿ ನೋಡಿ, ಇಲ್ಲಿ ಒಂದು ಅರಳಿ ಮರ ಇದೆ, ಅಲ್ಲಿ ಹುಡಿಕೊಂಡು ಹೋಗಿ ಜಾಗ ಮಾಡಿಕೊಂಡು ನನ್ನ ಗಾಡಿನ ನಿಲ್ಲಿಸ್ತೀನಿ. ಯಾಕೆ ಅಂದರೆ ತುಂಬ ಬಿಸಿಲಲ್ವಾ, ಮರದ ಕೆಳಗಡೆ ಇದ್ದರೆ ತಂಪಾಗಿ ಒಂದು ಗಾಡಿನೂ ಕೂಡ ತುಂಬ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಪೆಟ್ರೋಲೇ ಇರ್ತಾ ಇಲ್ಲ, ಆ ಥರ ಬಿಸಿಲು ಹೊಡಿತಾ ಇದೆ. ಅದಕ್ಕೋಸ್ಕರ ತಂದು ಇಲ್ಲಿ ಮರದ ಕೆಳಗಡೆ ನಿಲ್ಲಿಸಿ ಬರ್ತೀನಿ. ಈಗ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಇಲ್ಲಿ ವಿಶ್ವಲತಾ ಕ್ಲಿನಿಕ್ ಅಂತ ಹೇಳಿ ಇಲ್ಲೇ ಡಾಕ್ಟ್ರು ತೋರಿಸ್ತಾ ಇರೋದು. ಇಲ್ಲಿ ಡಾಕ್ಟ್ರು ಇರಲಿಲ್ಲ, ಊಟಕ್ಕೆ ಹೋಗಿಬಿಟ್ಟಿದ್ರು. ಆಮೇಲೆ ಬಂದೆ, ಪಕ್ಕದಲ್ಲೇ ಮೋರಿದೆ, ಮೋರಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ನ ತೊಗೋಬೇಕಿತ್ತು. ಅದಕ್ಕೋಸ್ಕರ ಬಂದೆ. ಸ್ವಲ್ಪ ಖಾಲಿಯಾಗಿತ್ತು, ಮಕ್ಕಳು ಕೇಳ್ತಾರೆ ಅಂತ ಹೇಳಿ. ನೋಡಿ, ಇದು ಕೆಲಾಕ್ಸು ಜೊತೆಗೆ ಉಸ್ಲಿ, ಡ್ರೈ ಫ್ರೂಟ್ಸ್ ಉಸ್ಲಿ ಬರುತ್ತಲ್ಲ ಅದು ಸಹ ತಗೊಂಡು ಎಳ್ನೀರು ತೊಗೋಬೇಕು ಅಮ್ಮೋಗಿಗೆ. ಡಾಕ್ಟ್ರು 3 o'clockಗೆ ಬರೋದು ಅಂತ ಹೇಳಿದ್ರು. ಇದನ್ನು ತಗೊಂಡು ಬಿಲ್ ಹಾಕಿಸ್ಕೊಂಡು ಮೋರಿಂದ ಹೊರಟೆ ಎಳ್ನೀರು ತಗೊಳ್ಳೋಣ ಅಂತ ಹೇಳಿ. ಇಲ್ಲೇ ನಮ್ಮ ಮನೆ ಪಕ್ಕದ ರೋಡಲ್ಲೇ ಎಳ್ನೀರು ಸಹ ಸಿಗುತ್ತೆ. ತುಂಬ ಸಿಹಿಯಾಗಿತ್ತು. ನೋಡಿ, ಒಂದು ಎಳ್ನೀರನ್ನು ಬಾಕ್ಸ್ಗೆ ಹಾಕಿಸ್ಕೊಳ್ತಾ ಇದ್ದೀನಿ. ಗಂಜಿ ಬೇಕು ಅಂತ ಹೇಳಿದೆ. ಎಳ್ನೀರು ಗಂಜಿ ನನ್ನ ಮಗನಿಗೆ ತುಂಬ ಇಷ್ಟ, ನನಗೂ ಸಹ ಇಷ್ಟ. ನಾನು ಕೂಡ ಅಲ್ಲೇ ಒಂದು ಎಳ್ನೀರನ್ನು ಕುಡಿದೆ, ಕೆತ್ತಿಸ್ಕೊಂಡು. ಸಖತ್ ಸಿಹಿ ಇತ್ತು, ತುಂಬ ಚೆನ್ನಾಗಿತ್ತು ಎಳ್ನೀರು. ಈ ಹುಡುಗ ಕೂಡ ನಮ್ಮ ಊರು, ನನ್ನ ತವರೂರು ಹುಡುಗ. ಹಂಗೆ ಮಾತಾಡಿಕೊಂಡು, ನಮ್ಮೂರು ಹುಡುಗರು ಅಂತ ಹೇಳಿದ್ರೆ ಮಾತಾಡೋದಕ್ಕೆ ಇನ್ನೂ ಖುಷಿ ಅಲ್ವಾ. ಪಾಪ ಅಕ್ಕ ಅನ್ನೋ ಭಾವನೆಯಲ್ಲಿ ಮಾತಾಡ್ತಾರೆ. ಎಳ್ನೀರಂತೂ ಸಖತ್ ಟೇಸ್ಟ್ ಇತ್ತು. ಒಂದು ಎಳ್ನೀರು ಕುಡಿದೆ, ಗಂಜಿ ತಿಂದ್ಕೊಂಡು ಮನೆ ಕಡೆ ಹೊರಟೆ. ಮನೆಗೆ ಹೋಗಿ ತಗೊಂಡೋದಂಥ ಎಳ್ನೀರನ್ನ ಒಂದು ಗ್ಲಾಸ್ಗೆ ಹಾಕಿ, ಗಂಜಿನ ಒಂದು ಬೌಲ್ಗೆ ಹಾಕಿ ಅಮ್ಮೋಗಿಗೆ ಕೊಟ್ಟು ಇವತ್ತಿನ ಮಿನಿ ಬ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.